ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಈಗಿನ ದಿನದಲ್ಲಿ ಯಾರೆಲ್ಲ ವಾಟ್ಸಪ್ ಯೂಸ್ ಮಾಡಲ್ಲ ಹೇಳಿ? ಪ್ರತಿಯೊಬ್ಬರು ಕೂಡ ವಾಟ್ಸಪ್ ಯೂಸ್ ಮಾಡ್ತಾಯಿದ್ದಾರೆ. ನಾವು ಯೂಸ್ ಮಾಡ್ತೀವಿ, ನೀವು ಎಲ್ಲರೂ ಕೂಡ ವಾಟ್ಸಪ್ ಯೂಸ್ ಮಾಡ್ತಾ ಇರ್ತೀರ. ಆದರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮೊಂದು ವಾಟ್ಸಪ್ನಲ್ಲಿ ಈ 4 ಅಪ್ಲಿಕೇಶನ್ ಬಂದಿರುತ್ತೆ. ಅದರಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು ಅಪ್ಲಿಕೇಶನ್ ಏನಾದರೂ ಒಂದು ವೇಳೆ ನಿಮ್ಮೊಂದು ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿದ್ದರೆ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನೋದು ಜೀರೋ ಆಗುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ ಅಲ್ಲ, ನಿಮ್ಮೊಂದು ಪರ್ಸನಲ್ ಫೋಟೋ ಅನ್ನೋದು ಲೀಕ್ ಆಗುತ್ತೆ ಮತ್ತು ಬ್ಲಾಕ್ ಮೇಲ್ ಕಾಲ್ ಕೂಡ ಆಗುತ್ತೆ. ಮತ್ತು ಅದರಿಂದ ನಿಮ್ಮ ಒಂದು ಜೀವನ ನಾಯಿಪಾಡಾಗುತ್ತೆ. ಆ ರೀತಿ ಒಂದು ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಬ್ಲಾಕ್ ಮೇಲ್ ಆಗಿರೋ ತುಂಬ ನಿಮ್ಮ ಹತ್ರ ಪ್ರಾಬ್ಲಮ್ ಆಗಿಬಿಡುತ್ತೆ. ಯಾಕಪ್ಪ ಇತ್ತೀಚೆಗೆ ವಾಟ್ಸಪ್ನಲ್ಲಿ ಒಂದು ಸ್ಕ್ಯಾಮ್ ಅನ್ನೋದು ತುಂಬ ನಡೀತಾ ಇದೆ. ಏನಪ್ಪ ಸ್ಕ್ಯಾಮ್ ಅಂದರೆ, ಕೆಲವೊಂದಷ್ಟು ಅಪ್ಲಿಕೇಶನು ಲಿಂಕು ತುಂಬ ನಡೀತಾ ಇದೆ. ಇದರಿಂದ ಎಷ್ಟೋ ಜನ ನಮ್ಮ ಅಮಾಯಕರು ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟೋ ಜನ ಬಲಿಯಾಗಿದ್ದಾರೆ. ಅವರಷ್ಟೆಲ್ಲ ನಮ್ಮ ಮನೆ ಬಾಜು ಇದ್ದವ್ರು ಕೂಡ ಬಲಿಯಾಗಿದ್ದಾರೆ ಈ ಒಂದು ಸ್ಕ್ಯಾಮಲ್ಲಿ. ಅದಕ್ಕೋಸ್ಕರ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಏನೂ ಇಲ್ಲ, ಜಸ್ಟ್ ಯಾವ ಒಂದು ಇದರಿಂದ ನಮ್ಮೊಂದು ವಾಟ್ಸಪ್ ಅವರು ಕಂಟ್ರೋಲ್ ಮಾಡ್ತಾರೆ, ಯಾಕೆ ಮಾಡ್ತಾರೆ, ಮತ್ತು ಅದ್ರ ಜೊತೆಗೆ ನಾವು ನಮ್ಮೊಂದು ವಾಟ್ಸಪ್ ಯಾಕಾದರೆ ಅದನ್ನ ಏನು ಮಾಡಬೇಕು, ಏನಾದರೂ ಒಂದು ವೇಳೆ ನಮ್ಮ ಮೊಬೈಲಲ್ಲಿ ಈ 4 ಅಪ್ಲಿಕೇಶನಲ್ಲಿ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದ್ದರೆ ಅದನ್ನ ಯಾವ ರೀತಿ ನಾವು ವಾಪಸ್ ಏನು ಮಾಡಿದರೆ ನಮ್ಮೊಂದು ವಾಟ್ಸಪ್ ಸೇಫ್ ಇರುತ್ತೆ, ಮತ್ತು ನಾವು ಸೇಫ್ ಇರುತ್ತೆ, ನಮ್ಮ ಅಕೌಂಟ್ ಬ್ಯಾಲೆನ್ಸ್ ಜೀರೋ ಆಗೋಲ್ಲ, ಮತ್ತು ಅದ್ರ ಜೊತೆ ಯಾವ ಸೆಟ್ಟಿಂಗ್ ಮಾಡಬೇಕು, ಏನು ಮಾಡಬೇಕು ಎಲ್ಲ ನನಗೆ ಈ ಒಂದು ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದರೆ ನೀವೆಲ್ಲ ಮಾಡಬೇಕಾದ ಕೆಲಸ ಏನಪ್ಪ ಏನೂ ಅಲ್ಲ, ವಿಡಿಯೋನ ನೋಡಿ ಇಂಪಾರ್ಟೆಂಟ್ ಕೊನೆವರೆಗೂ. ಮತ್ತು ಅದ್ರ ಜೊತೆಗೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಪ್ಲೀಸ್ ಬೇಗ ಇನ್ನೂ ಯಾರೆಲ್ಲ ಹೊಸಬಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ನದೇ ಕ್ಲಿಕ್ ಮಾಡೋದು ಮರಿಬೇಡಿ. ಯಾಕಂದರೆ ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ. ನಿಮ್ಮ ಪ್ರೀತಿ ಸಪೋರ್ಟ್ ನಮ್ಮ ಮೇಲೆ ಸದಾಕಾಲ ಇರಲೇಬೇಕು ಅಂತ ಇವತ್ತು ನನ್ನ ವಿಡಿಯೋ ಸ್ಟಾರ್ಟ್ನ ಬನ್ನಿ. ಮೊದಲನೇದು ಹೇಳ್ಬೇಕಾದ್ರೆ, ವಾಟ್ಸಪ್ ಅನ್ನೋದು ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತಾರೆ. ಏನು ದಿನಮಾನದಲ್ಲಿ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಅನ್ನೋದು ವಾಟ್ಸಪ್ ಬೇಕು. ಅದರಲ್ಲಿ ಆಲ್ಮೋಸ್ಟ್ ವಾಟ್ಸಪ್ ಯಾವ ರೀತಿ ಅಡಿಕ್ಟ್ ಆಗಿದ್ದಾರೆ, ಜಾಸ್ತಿ ಅಟ್ಯಾಚ್ ಆಗಿದ್ದಾರೆ ಅಂದರೆ, ಅವರು ವಾಟ್ಸಪ್ ಸ್ಟೇಟಸ್ ಹಾಕಲಿಲ್ಲ ಅಂದರೆ ಅವರು ಮುಂದಿನ ಕೆಲಸ ಆಗಲ್ಲ. ಆ ರೀತಿ ತುಂಬ ಜನ ಆಗಿದ್ದಾರೆ. ಯಾಕಂದ್ರೆ ನಮ್ಮ ಮನೆ ಬಾಜುನೇ ಇದ್ದಾರೆ, ಅದಕ್ಕೋಸ್ಕರ ಆ್ಯಕ್ಚುಲಿ ಈ ರೀತಿಯಾಗಿದೆ. ಅದಕ್ಕಿಂತ ಮುಂಚೆ ನಮಗೆ ಮೇನ್ ಇಂಪಾರ್ಟೆಂಟ್ ಏನಾಗಿದೆ ಘಟನೆ ಅಂದರೆ, ನಮಗೆ ಈ ಕ್ಲಿಯರ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಅದರ ನಂತರ ಇದು ಯಾವ ರೀತಿ ಏನಾಗಿದೆ ಅದನ್ನ ಹೇಳ್ತೀನಿ. ಏನಪ್ಪ ಇಲ್ಲೇ ನಮ್ಮ ಮನೆ ಅಂದರೆ ನಮ್ಮ ಮನೆ ಸೈಡಲ್ಲಿ ನಮ್ಮ ರಿಲೇಟೆಡಲ್ಲಿ ನನಗೆ ಸ್ವಲ್ಪ ಪರಿಚಯ ಇದ್ದಾರೆ ಆ್ಯಕ್ಚುಲಿ ಮುಟ್ಟವರು. ಏನಾಗಿದೆ, ಅವರೊಂದು ವಾಟ್ಸಪ್ಗೆ ಒಂದು ಅಪ್ಲಿಕೇಶನ್ ಬಂದಿದೆ. ಜಸ್ಟ್ ಅವ್ರು ಏನು ಮಾಡಿದ್ದಾರೆ, ಯಾವುದೋ ಒಂದು ಅಪ್ಲಿಕೇಶನ್ ಬಂದಿದೆ ಅಂತೇಳಿ ಏನು ಮಾಡಿದ್ದಾರೆ, ಆ ಅಪ್ಲಿಕೇಶನ್ ಅನ್ನೋದು ಅದು ಯಾರಿಂದ ಬಂದಿದೆ, ಅನ್ನೋನ್ ನಂಬರಿಂದ ಬಂದಿಲ್ಲ, ಅವ್ರಿಗೆ ಪರಿಚಯದಂಥ ಒಬ್ಬ ವ್ಯಕ್ತಿಯಿಂದನೇ ಒಂದು ಅಪ್ಲಿಕೇಶನ್ ಬಂದಿದೆ. ಅದನ್ನೇನು ಮಾಡಿದೆ, ನಾನು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ದೇನೆ. ಜಸ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ಕಾರಣದಿಂದ ಏನಿದೆ, ಅವನ ಒಂದು ಅಕೌಂಟಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ಇರುವಂಥ ದುಡ್ಡು ಜೀರೋ. ದುಡ್ಡು ಮಾತ್ರ ಅಲ್ಲ, ಅವನ ಪರ್ಸನಲ್ ಫೋಟೋ, ಲೇಡೀಸ್ ಫೋಟೋ ಇದು ಮಾಡಿ ಲೀಕ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಎಷ್ಟೋ ದುಡ್ಡು ಇಸ್ಕೊಂಡಿದ್ದಾರೆ. ಇದರಿಂದ ಅವನ ಜೀವನ ನಾಯಿಪಾಡಾಗಿದೆ. ಇವತ್ತು ಅವನು ಇವಾಗ ಸೈಬರ್ ಕ್ರೈಮ್ ಕಂಪ್ಲೀಟ್ ಮಾಡಿದ್ದಾನೆ, ರಿಪೋರ್ಟ್ ಮಾಡಿದ್ದಾನೆ ಬಿಡಿ. ಆದ್ರೆ ಇವಾಗ ಎಲ್ಲ ವಾಟ್ಸಪ್ಪೆಲ್ಲ ಸೇಫ್ ಇದೆ, ಅದನ್ನೆಲ್ಲ ಇದು ಮಾಡಿದ್ದೀನಿ. ಆದ್ರೆ ಅದಕ್ಕಿಂತ ಮುಂಚೆ ಅವರು ಜಸ್ಟ್ ಒಂದು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ಕಾರಣದಿಂದ ಇವತ್ತು ಅವ್ನ ಜೀವನ ಯಾವ ರೀತಿ ಆಯಿತು ಅಂದ್ರೆ ತುಂಬ ಕಷ್ಟ ಆಯಿತು. ಅವ್ನು ದುಡ್ದಂಥ ಒಂದು ಮಿಡಲ್ ಕ್ಲಾಸ್, ಅದು ದುಡ್ದಂಥ ದುಡ್ಡು ಕೂಡ ವೇಸ್ಟ್ ಆಯಿತು. ಅದಕ್ಕೋಸ್ಕರ ನಾನು ನಿಮ್ಗೆ ಎಲ್ಲರಿಗೂ ಹೇಳೋದೇನೆಂದರೆ, ನೀವು ಕೂಡ ಆ ರೀತಿ ಅವರೊಂದು ಸ್ಕ್ಯಾಮರ್ಸ್ ಏನಿದಾರಲ್ಲ, ಯಾಕರ್ಸೋ ಅವ್ರಿಗೆ ನೀವು ಬಲಿ ಆಗಬೇಡಿ. ಅದಕ್ಕೋಸ್ಕರ ನಮಗೆ ಮೇನ್ ಇಂಪಾರ್ಟೆಂಟ್ ಯಾವೊಂದು ಕಾರಣಕ್ಕೋಸ್ಕರ ಆಗುತ್ತೆ, ಯಾವೊಂದು ಕಾರಣದಿಂದ ಯಾವೊಂದು ಮಿಸ್ಟೇಕ್ ಮಾಡಿದರೆ ನಮ್ಮೊಂದು ವಾಟ್ಸಪ್ ಆಗುತ್ತೆ, ಮತ್ತು ನಮ್ಮೊಂದು ಸ್ಕ್ಯಾಮ್ ಮಾಡ್ತಾರೆ ನಮ್ಮ ವಾಟ್ಸಪ್ ಆಗುತ್ತೆ, ಮತ್ತು ನಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ನೋಡ್ತಾರೆ, ಏನು ಎಲ್ಲ ನಾನು ಹೇಳ್ತೇನೆ. ಟೋಟಲಿ ಇದರಲ್ಲಿ ಬಂದ್ಬಿಟ್ಟು 5 ಇದನ್ನ ಪಾಯಿಂಟ್ ಇದೆ, 5 ಸ್ಟೆಪ್ ಇದೆ. ಈ 5 ಸ್ಟೆಪ್ಪಲ್ಲಿ ಯಾವುದೇ ಕಾರಣಕ್ಕೂ ಏನು ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಒಂದು ವೇಳೆ ಮಾಡಿದರೆ ಅದನ್ನ ಏನು ಮಾಡ್ಬೇಕು ಅದನ್ನ ಲಾಸ್ಟಿಗೆ ಹೇಳ್ತೀನಿ. ಮೇನ್ ಇಂಪಾರ್ಟೆಂಟ್ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು, ನಿಮ್ಮೊಂದು ವಾಟ್ಸಪ್ ಯಾಕೆ ಆಗೋದಕ್ಕೆ ಕಾರಣ ಯಾವೊಂದು ರೀಸನ್ನಿಂದ ಆಗುತ್ತೆ ಅಂದರೆ, ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಸಿಂಪಲ್. ನೀವೇನಾದರೂ ಫೇಕ್ ಅಪ್ಲಿಕೇಶನ್ ಏನಾದರೂ ಬಂದರೆ, ನಿಮಗೆ ಯಾರಾದರೂ ಒಂದು ಅಪ್ಲಿಕೇಶನ್ ಶೇರ್ ಮಾಡಿದರೆ APK ಮೂಲಕ, ಅದನ್ನ ಅಪ್ಲಿಕೇಶನ್ ನೀವು ಯಾವುದೇ ಕಾರಣಕ್ಕೂ ಇನ್ಸ್ಟಾಲ್ ಮಾಡೋಂಗಿಲ್ಲ. ಏನಾದರೂ ಒಂದು ವೇಳೆ ಇನ್ಸ್ಟಾಲ್ ಮಾಡಿದರೆ ನಿಮ್ಮ ಜೀವನ ಹೇಳಿದ್ನಲ್ಲ, ಈಗ ನನ್ನ ಫ್ರೆಂಡ್ಗಾಯಿತು, ಆ ರೀತಿ ನಿಮಗೂ ಕೂಡ ಆಗುತ್ತೆ. ನಿಮಗೂ ಕೂಡ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಯಾವುದೋ ಒಬ್ಬ ವ್ಯಕ್ತಿ ಇರಲಿ, ನಿಮ್ಮ ಫ್ರೆಂಡ್ ಅಂದರೆ ಅನ್ನೋನ್ ನಂಬರ್ನಿಂದ ಮಾತ್ರ ಅಲ್ಲ, ಯಾರೇ ನಿಮಗೆ ಗೊತ್ತಿದ್ದವರು ಫ್ರೆಂಡ್ ಸರ್ಕಲ್ ಇದ್ದರೂ ಕೂಡ ಅವರೊಂದು ನಂಬರಿಂದ ಬಂದು ಏನಾದರೂ ಅಪ್ಲಿಕೇಶನ್ ಬಂದರೆ ಯಾವುದೇ ಕಾರಣಕ್ಕೂ ದಯವಿಟ್ಟು ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಫ್ರೆಂಡ್ ವಾಟ್ಸಪ್ ಅವರು ಯಾಕೆ ಮಾಡಿರ್ಬೋದಲ್ಲ, ಹೇಳೋಕ್ಕಾಗಲ್ಲ, ಅವ್ರು ಯಾಕೆ ಮಾಡಿ ಕಳಿಸಿರ್ತಾರೆ. ಅದಕ್ಕೋಸ್ಕರ ಅದನ್ನು ದಯವಿಟ್ಟು ಯಾವುದೇ ರೀತಿ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಯಾವುದೋ ಒಂದು ಅಪ್ಲಿಕೇಶನ್ ಬರಲಿ. ಈಗ ಇತ್ತೀಚೆಗೆ ನಾನು ಆ್ಯಕ್ಚುಲಿ ತುಂಬ ನೋಡಿದ್ದೀನಿ, ಏನಂದರೆ ಈ PM ಕಿಸಾನ್ ಒಂದು ಅಪ್ಲಿಕೇಶನ್ ಆಗಿರ್ಬೋದು, ಯುನೋ SB ಆಗಿರ್ಬೋದು, ಮತ್ತು RTO ಇದ್ರದ್ದು ಆಗಿರ್ಬೋದು, ಈ ರೀತಿ ಕೆಲವೊಂದಷ್ಟು ಅಪ್ಲಿಕೇಶನ್ ತುಂಬ ಜನ ಕಳಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ನಿಮ್ಗೆ ಹೇಳ್ಬೇಕಾದ್ರೆ ಯುನೋ SB ಒಂದು ಕಳಿಸಿದ್ರು. ನಾನೇ SB ನಂದು ಒಂದು ಅಕೌಂಟ್ ಇದೆ,
ನಾನೇ ಅಂದೆ ಏನೋ ಎಸ್ ಪಿ ಇದು ಇವ್ರದ್ದು ಹೆಂಗೆ ಬತ್ತಪ್ಪ ಅಂತ ಅಂದೆ. ನಾನು ಬ್ಯಾಂಕಿಗೆ ಕೂಡ ಹೋಗಿದೆ. ಸಡನ್ನಾಗಿ 3 ದಿನ ನಾನು ಕಂಟಿನ್ಯೂ ಹೋಗಿದ್ದೀನಿ, ಯಾಕಂದ್ರೆ ಒಬ್ಬರು ಅಕೌಂಟ್ ಓಪನ್ ಮಾಡಬೇಕಿತ್ತು, ಹೋಗಿದ್ದೀನಿ. ಅವಾಗ ತೋರಿಸಿದೆ, ಸರ್ ಈ ರೀತಿ ಅಕೌಂಟ್ ಈ ರೀತಿ ಒಂದು ಮೆಸೇಜ್ ಬರುತ್ತೆ, ನಿಮ್ಮ ಅಪ್ಲಿಕೇಶನ್ ಏನೋ ಅಪ್ಲಿಕೇಶನ್ KYC ಮಾಡ್ಕೊಳ್ಳಿ. ಅವ್ರು ಹೇಳಿದ್ರು, ಬ್ರದರ್ ಅದೆಲ್ಲ ಬೇಕು, ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಬ್ಯಾಂಕ್, ನಮ್ಮ SBI ಮಾತ್ರ ಅಲ್ಲ, ಯಾವುದೋ ಒಂದು ಬ್ಯಾಂಕ್ ಏನೇ ಇದ್ದರೂ ಕೂಡ ಯಾವುದೇ ರೀತಿ ಅಪ್ಲಿಕೇಶನ್ ಕಳಿಸಲ್ಲ, ಡೈರೆಕ್ಟಾಗಿ ಬ್ಯಾಂಕಿಗೆ ಬಂದು ಮಾಡ್ಕೋಬೇಕು, ಮತ್ತು ನೀವು ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡ್ಬೇಕು. ಅದಕ್ಕೋಸ್ಕರ ಇದೀನಿ, ದಯವಿಟ್ಟು ನಿಮಗೆ RTO ಇದರಿಂದ ಚಲನ್ ಕಟ್ಟಿ ಅಮೌಂಟ್ ಕಟ್ಟಿ ಈ ರೀತಿ ಕೆಲವೊಂದಷ್ಟು ಅಪ್ಲಿಕೇಶನ್ ಬರ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಬೇಡಿ. ಏನಾದರೂ ಒಂದು ವೇಳೆ ಡೌನ್ಲೋಡ್ ಮಾಡಿದರೆ ನಿಮ್ಮ ಜೀವನ ನಾಯಿ ಪಡೆ. ಅರ್ಥ ಮಾಡ್ಕೊಳ್ಳಿ, ಒಮ್ಮೆ ಡೌನ್ಲೋಡ್ ಮಾಡಿದರೆ ನಿಮ್ಮ ಜೀವನ ನಾಯಿ ಪಡ ಆಗುತ್ತೆ. ವಾಪಸ್ ಅದನ್ನ ರಿಕವರ್ ಮಾಡೋಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯಾವುದೇ ಕಾರಣಕ್ಕೂ ಇನ್ಸ್ಟಾಲ್ ಮಾಡಿಬಿಡಿ. ನಿಮ್ಮ ಫ್ರೆಂಡ್ಸ್ ಯಾರೇ ಒಬ್ಬರು ಕಳಿಸಿರೋ ಕೂಡ ಡೈರೆಕ್ಟಾಗಿ ಕಾಲ್ ಹಾಕಿ, ಬ್ರದರ್ ಏನಾದರೂ ಅಪ್ಲಿಕೇಶನ್ ಕಳಿಸಿದೆ ಅಪ್ಲಿಕೇಶನ್ ಯಾಕೆ ಕಳಿಸಿದ. ಒಂದು ವೇಳೆ ಕಳಿಸಿದ್ರು ಕೂಡ ಅದನ್ನು ಓಪನ್ ಮಾಡಲೇಬೇಡಿ. ಏನಾದರೂ ಓಪನ್ ಮಾಡಿದರೆ ನಿಮ್ಮ ಪರ್ಸನಲ್ ಫೋಟೋ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜೀರೋ ಆಗುತ್ತೆ. ಹೇಳಿದ್ನಲ್ಲ, ನಿಮ್ಮ ಜೀವನ ನಾಯಿಫಲ ಆ ರೀತಿ ಆಗುತ್ತೆ. ಇದು ಬಂದ್ಬಿಟ್ಟು ಮೊದಲನೇ ನೀವು ಮಾಡುವಂಥ ಮಿಸ್ಟೇಕ್, ನಿಮ್ಮೊಂದು ವಾಟ್ಸಪ್ ಯಾಕೆ ಆಗೋದಕ್ಕೆ ಕಾರಣ ಇದು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಏನಪ್ಪ, ನೀವು ಯಾರಿಗೂ ಕೂಡ ನಿಮ್ಮೊಂದು ವಾಟ್ಸಪ್ ಏನು ಕೋಡ್ ಇದೆಲ್ಲ, ನಿಮ್ಮ OTP ಅಂದರೆ OTP ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ OTP ಅನ್ನೋದು ಶೇರ್ ಮಾಡಬೇಡಿ. ಯಾವುದೊಂದು ವಾಟ್ಸಪ್ ಟೀಮ್ ಇದ್ರೂ ಕೂಡ ನಿಮ್ಮ OTP ಕೇಳಲ್ಲ, ಯಾರು ಕೇಳಲ್ಲ OTP. ಅದ್ರ ಬಟ್ ನೀವು ಯಾರಿಗೂ ಕೂಡ OTP ಶೇರ್ ಮಾಡಬೇಡಿ. ಏನಾದರೂ OTP ಶೇರ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮೊಂದು ವಾಟ್ಸಪ್ ಅವ್ರ ಕಂಟ್ರೋಲ್ ಹೋಗುತ್ತೆ. ಅವ್ರ ಕಂಟ್ರೋಲ್ ಹೋಯ್ತು ಅಂದರೆ ನಿಮ್ಮ ಜೀವನ ಹೇಳೋಕ್ಕಾಗಲ್ಲ, ಹೇಳೋದು ಬೇಡ, ಆ ರೀತಿ ಆಗುತ್ತೆ. ಅದಕ್ಕೋಸ್ಕರ ಯಾವುದೇ ಒಂದು OTP ಬಂದರೆ ಯಾರೇ ಕಾಲ್ ಮಾಡಿದ್ರು OTP ಕೇಳ್ರು, ಏನೂ ಕೇಳ್ರು ಹೇಳಬೇಡಿ. ಸ್ವತಃ ನಿಮ್ಮ ಮನೆಯಲ್ಲಿ ಇದ್ದವರು ಕೂಡ ಏನಾದರೂ OTP ಕೇಳಿದರೆ ಅಲ್ಲಿ ಹಿಂದೆ ಮುಂದೆ ಎಲ್ಲ ನೋಡಿ ಆಲೋಚನೆ ಮಾಡಿ OTP ಹೇಳಿ. ಈಗಿನ ದಿನಮಾನದಲ್ಲಿ ಯಾರು ನಂಬಬೇಕು ಯಾರು ನಂಬಾರ್ದು ಆ ರೀತಿಯಾಗಿದೆ ಟೈಮಿಂಗ್. ಅದಕ್ಕೋಸ್ಕರ ಯೋಚನೆ ಮಾಡಿ, ಯಾವುದೇ ಕಾರಣಕ್ಕೂ OTP ಮಾಡೋಕ್ಕೋಗಿ. ಏನಾದರೂ OTP ಕೊಟ್ಟರೆ ನಿಮ್ಮ ವಾಟ್ಸಪ್ ಹ್ಯಾಕ್ ಆದಂಗೆ, ನಿಮ್ಮ ಕಂಟ್ರೋಲ್ ಹೋಯ್ತು. ಇನ್ನು ನೆಕ್ಸ್ಟ್ 3ನೇ ಸ್ಟೆಪ್ ನಿಮ್ಮ ವಾಟ್ಸಪ್ ಹಾಕೋದಕ್ಕೆ ಕಾರಣ ಏನಪ್ಪ ಅಂದ್ರೆ, ಈ ಫೇಕ್ ಲಿಂಕು ಮತ್ತು ಈ ಪಿಸ್ಸಿಂಗ್ ಲಿಂಕ್ ಅಂತ ಬರುತ್ತೆ. ಪಿಸ್ಸಿಂಗ್ ಲಿಂಕ್ ಅಂದರೆ ಪಿಸ್ ಲಿಂಕ್ ಅಂತ ಒಂದು ಬರುತ್ತೆ. ಯಾವ ರೀತಿ ಅಂದರೆ, ಈಗ ಒಂದು ಫೋಟೋ ಕಳಿಸೋದು, ಆ ಫೋಟೋದಲ್ಲಿ ಅಂದರೆ ಯಾವುದೋ ಒಂದು ಫೋಟೋ ಕಳಿಸೋದು, ಆ ಫೋಟೋದಲ್ಲಿ ನಿಮಗೆ ಗೊತ್ತಿಲ್ಲದೆ ಒಂದು ಲಿಂಕ್ ಹಾಕಿರ್ತಾರೆ, ಅದು ಪಿಸ್ ಲಿಂಕ್ ಅಂತ ಬರುತ್ತೆ. ಒಂದು ಪಿಸ್ ಅಂದರೆ ಅದೊಂದು ಲಿಂಕ್ ಇರುತ್ತೆ, ಯಾಕರ್ಸ್ ಮಾಡ್ತಾಯಿರ್ತಾರೆ, ಅದರಲ್ಲಿ ಹಾಕಿಬಿಡೋದು. ಅದನ್ನ ಏನು ಮಾಡೋದು, ನಿಮ್ಗೆ ಶೇರ್ ಮಾಡೋದು. ಅದರಿಂದ ಏನು ಮಾಡ್ತಾರೆ, ನೀವು ಫೋಟೋ ಮೇಲೆ ಕ್ಲಿಕ್ ಮಾಡ್ತಾರೆ, ಆ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಎಕ್ಸೆಸ್ ಕೊಟ್ಟಂಗೆ ಅವರೊಂದು ಏನು ವೈರಸ್ ಇದೆಲ್ಲ ಆಟೋಮೆಟಿಕ್ ಏನಾಗುತ್ತೆ, ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿ ಆಟೋಮೆಟಿಕ್ ಏನಾಗಿರುತ್ತೆ, ಅದರಿಂದ ಏನಾಗುತ್ತೆ ನಿಮ್ಮ ಮೊಬೈಲ್ ಕಂಟ್ರೋಲ್ ಎಲ್ಲ ಅವ್ರ ಕಡೆ ಹೋಗುತ್ತೆ. ಅದಕ್ಕೋಸ್ಕರ ಯಾವುದೋ ಲಿಂಕ್ ಇರೋದು, ಯಾವುದೋ ಅನೌನ್ ನಂಬರಿಂದ ಫೋಟೋ ಬರಲಿ, ಏನೇ ಬಂದರೂ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋಕೆ ಹೋಗಬೇಡಿ. ಯಾವುದೇ ಥರ್ಡ್ ಪಾರ್ಟಿ ಲಿಂಕ್ ಯಾವುದೇ ವಾಟ್ಸಪ್ನಲ್ಲಿ ಏನೇ ಕಳಿಸಿರ್ಕೊಳ್ಳಿ, ನೀವು ಯಾವುದೇ ರೀತಿ ಕ್ಲಿಕ್ ಮಾಡಿ ನೋಡಬೇಡಿ. ನೋಡಿದಿರಪ್ಪ ಅಂದರೆ ನಿಮ್ಮ ಜೀವನ ಆವಾಗ ನಿಮ್ಮ ಕನ್ನಡ ಟಿಕೆಟ್ಸ್ ಇದನ್ನು ನಾನು ಕೂಡ ಏನು ಬಂದರೂ ಏನು ಮಾಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ದಯವಿಟ್ಟು ಆ ರೀತಿ ಮಾಡಬೇಡಿ, ಯಾವುದೇ ಲಿಂಕ್ ಏನೂ ಬಂದರೂ ಕೂಡ ಮಾಡೋಕ್ಕೋಗಿ. ಇನ್ನು ನೆಕ್ಸ್ಟ್ ಮುಟ್ಟು ಈ QR ಕೋಡ್ ಸ್ಕ್ಯಾಮ್ ಮಾಡೋದು ಸ್ಟಾರ್ಟ್ ಆಗಿ ಇತ್ತೀಚೆಗೆ. ಏನಪ್ಪ QR ಕೋಡ್ ಅಂದರೆ, ಒಂದು ಪೇಮೆಂಟ್ QR ಕೋಡ್ ಸ್ಕ್ಯಾನ್ ಮಾಡೋದು, ಇಲ್ಲಾಂದರೆ ಬೇರೆ QR ಕೋಡ್ ಸ್ಕ್ಯಾನ್ ಮಾಡೋದು. ಒಂದು QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಬಂಪರ್ ಆಫರ್ ಇಷ್ಟು ಅಮೌಂಟ್ ಏನಾಗುತ್ತೆ ಕ್ಲೇಮ್ ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ ಅಮೌಂಟ್ ಅಷ್ಟು ಬರುತ್ತೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ತುಂಬ ಜನ ಕೂಡ ಈ ರೀತಿ ಒಂದು ಆಫರ್ ಕಳಿಸ್ತಾರೆ. ಈ QR ಕೋಡ್ ಸ್ಕ್ಯಾನ್ ಮಾಡಿ ತಕ್ಷಣ ನಿಮಗೆ 50 ರೂಪಾಯಿ ಬರುತ್ತೆ, 100 ರೂಪಾಯಿ ಬರುತ್ತೆ, 1000 ರೂಪಾಯಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಆ ರೀತಿ ಮಾಡೋಕ್ಕೋಗ್ಬೇಡಿ. ಇದೊಂದು ಹೊಸ ಸ್ಕ್ಯಾಮ್, ಈಗ ರನ್ ಇದೆ, ತುಂಬ ಟ್ರೆಂಡ್ ಇದೆ. ಅದಕ್ಕೋಸ್ಕರ ದಯವಿಟ್ಟು ಯಾರು ಕೂಡ ಮಾಡೋಕ್ಕೋಗ್ಬೇಡಿ. ನನ್ನ ಫ್ರೆಂಡ್ ಕೂಡ ಒಬ್ಬರು ಮಾಡಿದ್ರೆ, ಆಲ್ಮೋಸ್ಟ್ ನನಗೆ ಕಳಿಸಿರೋರು, ಬ್ರದರ್ ಏನಂದ್ರೆ, ಈ QR ಕೋಡ್ ಸ್ಕ್ಯಾನ್ ಮಾಡೋದು ಇಷ್ಟು ಅಮೌಂಟ್ ಬರುತ್ತೆ. ಹೋಗು, ಇಲ್ಲಿ ಕಷ್ಟಪಟ್ಟು ದುಡ್ದ್ರೇ ದುಡ್ಡು ಕೊಡ್ಬೇಕ್ರೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಈಗಿನ ದಿನದಲ್ಲಿ ಜನ. ಇನ್ನು ಫ್ರೀಯಾಗಿ ಯಾರು ಕೊಡ್ತಾರೆ? ಅದಕ್ಕೋಸ್ಕರ ದಯವಿಟ್ಟು ಯಾವುದೇ QR ಕೋಡ್ ಸ್ಕ್ಯಾನ್ ಮಾಡಬೇಡಿ. ಏನಾದರೂ ಒಂದು ವೇಳೆ ಸ್ಕ್ಯಾನ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಮೊಬೈಲ್ ಎಕ್ಸೆಸ್ ಅವ್ರ ಕಡೆ ಹೋಗುತ್ತೆ. ಅವಾಗ ಏನು ಮಾಡ್ತಾರೆ, ನಿಮ್ಮನ್ನು ಚಿಟಿಕೆ ಇದು ಮಾಡೋದ್ರ ಮಾಡ್ತಾರೆ, ನಿಮಗೆ ಗೊತ್ತಾಗಲ್ಲ. ನಿಮಗೇನು ಗೊತ್ತಾಗುತ್ತೆ, ಜಸ್ಟ್ ಸ್ಟೇಟಸ್ ಹಾಕೋದು ಬಿಟ್ಟರೆ ಏನು ಗೊತ್ತಾಗಲ್ಲ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಡಿ. ಇನ್ನು ನೆಕ್ಸ್ಟ್ ಕೊನೆಯ ಸ್ಟೆಪ್, ಇದನ್ನ ಯಾವುದೇ ಕಾರಣಕ್ಕೂ ಮಾಡ್ಕೊಬೇಡಿ. ಅಂದರೆ ಯಾವುದೇ ಅನ್ನೋನ್ ನಂಬರ್ ಅಪ್ಲಿಕೇಶನ್ ಬಂದರೂ ಇನ್ಸ್ಟಾಲ್ ಮಾಡ್ಕೊಬೇಡಿ. ಮತ್ತು ಯಾರಿಗೂ ಕೂಡ ಸ್ಕ್ರೀನ್ ಶೇರ್ ಮಾಡೋಕ್ಕೋಗ್ಬೇಡಿ. ನಿಮ್ಮ ಫ್ರೆಂಡ್ಸು ನಿಮ್ಗೆ ಬೇಕಾದವ್ರು ಇದ್ರೆ ಮಾಡಿ, ಅಂದ್ಬಿಟ್ರೆ ಬೇರೆದವ್ರು ಕೂಡ ಇದು ಮಾಡ್ಕೊಬೇಡಿ. ಮತ್ತು ರಿಮೋಟ್ ಕಂಟ್ರೋಲ್ ಈ ರೀತಿ ಕೆಲವೊಂದಷ್ಟು ಅಪ್ಲಿಕೇಶನ್ ಬರ್ತೈತೆ, ಅದನ್ನ ಯಾವುದೇ ರೀತಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಈ ಕ್ರೋಮಲ್ಲಿ ಆಗಿರ್ಬೋದು ಯಾವುದೋ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಡಿ. ಮಾಡಿದರೆ ನಿಮ್ಮ ಮೊಬೈಲು ಒಕ್ಕೊಟ್ಟೋಯ್ತು, ನಿಮ್ಮ ಜೀವನ ಈ ರೀತಿ. ಈಗ ನಿಮಗೆ ಏನಂದ್ರೆ ಇಷ್ಟು ಟೋಟಲ್ ಈ 5 ಮಿಸ್ಟೇಕ್, ಅಂದರೆ ಈ 5 ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಲೇಬಿಡಿ. ಏನಾದರೂ ಮಾಡಿದರೆ ನಿಮ್ಮ ವಾಟ್ಸಪ್ಪು ಯಾಕೆ ಆಯ್ತು ಅಂತ ತಿಳ್ಕೊಬೇಡಿ. ಅಂದರೆ ವಾಟ್ಸಪ್ ಹೋಯ್ತು, ನಿಮ್ಮ ಜೀವನ ಇದಂಗೆ ಅಂತ ನೀವು ಹೇಳ್ಕೊಬೋದು. ಆದ್ರೆ ಬಟ್ ಭಯ ಪಡಬೇಡಿ, ಯಾಕಂದ್ರೆ ನಿಮ್ಮ ಪ್ರೀತಿಯ ಕನ್ನಡ ಟೆಕ್ ಇಡ್ಸಿದ್ದೀನಿ. ಏನಾದರೂ ಒಂದು ವೇಳೆ ಏನೋ ಒಂದು ಆಯಿತು, ಯಾವುದೊಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿ ಏನೋ ನಿಮ್ಮೊಂದು ವಾಟ್ಸಪ್ ಹಾಕೋದು ಯಾಕಾದರೂ ಕೂಡ ಅದನ್ನ ಏನು ಮಾಡ್ಬೇಕು ಅದನ್ನು ಕೂಡ ಹೇಳ್ತೀನಿ. ಅದಕ್ಕೋಸ್ಕರ ವಿಡಿಯೋ ಕೊನೆವರೆಗೆ ನೋಡೋ ಅನ್ನೋದು. ಈಗ ನಿಮಗೆ ಇಷ್ಟು ಹೇಳಿದೆ, ಇದರಲ್ಲಿ ನೀವು ಏನಾದರೂ ಆಗಿದ್ರೆ ಏನು ಮಾಡೋದು ಅಂದರೆ ಅದನ್ನು ಕೂಡ ಹೇಳ್ತೀನಿ. ಇನ್ನು ಆಗಬಾರ್ದು, ಇನ್ನು ಮುಂದೆ ನಮ್ಮೊಂದು ವಾಟ್ಸಪ್ ಇನ್ನೊಬ್ಬರು ಯಾರು ಯೂಸ್ ಮಾಡಬಾರ್ದು, ಯಾಕೆ ಆಗಬಾರ್ದು, ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು, ಅವರೊಂದು ಬಳಿಯಲ್ಲಿ ನಾವು ಬೀಳಬಾರ್ದು, ಸ್ಕ್ಯಾಮ್ ಆಗಬಾರ್ದು, ಬಕ್ರ ಆಗಬಾರ್ದಪ್ಪ ಅಂದರೆ ನಾವೇನು ಮಾಡಬೇಕು, ಜಸ್ಟ್ ಏನಲ್ಲ ನಾನು ನಿಮಗೆ ಈಗ
ಟೋಟಲ್ ಬಂದ್ಬಿಟ್ಟು 4 ಸೆಟ್ಟಿಂಗ್ಸ್ ಇರ್ತೀನಿ. ಈ 4 ಸೆಟ್ಟಿಂಗ್ ನೀವು ಏನು ಮಾಡಬೇಕು, ನಿಮ್ಮೊಂದು ವಾಟ್ಸಪ್ಪಲ್ಲಿ ಆನ್ ಮಾಡ್ಕೊಳ್ಬೇಕು. ಏನಾದರೂ ಆನ್ ಮಾಡಿದರೆ ನಿಮ್ಮೊಂದು ವಾಟ್ಸಪ್ ಯಾರು ಕೂಡ ಏನು ಮಾಡೋಕ್ಕಾಗಲ್ಲ. ಒಂದು ವೇಳೆ ಯಾಕೆ ಆಗಿದ್ರೆ ಅದನ್ನು ಕೂಡ ನೀವು ಇಲ್ಲೇ ಇದು ಮಾಡ್ಕೊಳ್ಬೋದು, ಆರಾಮಾಗಿ ಸೇಫ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಹೇಳ್ತೀನಿ. ಮೊದಲನೇ ಸೆಟ್ಟಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ, ನಿಮ್ಮ ಒಂದು ವಾಟ್ಸಪ್ ಯಾಕೆ ಆಗಬಾರ್ದಪ್ಪ, ನೀವು ಮಾಡಬೇಕಾದ ಕೆಲಸ ಏನಾದರೂ ಜಸ್ಟ್ ಏನಿಲ್ಲ. ಈಗ ನಾನು ನಿಮಗೆ ಸೈಡ್ ಮೊಬೈಲ್ ಕಡೆ ಹಾಕಿರ್ತೀನಿ. ನೀವೇನು ಮಾಡಿ, ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಒಂದು 2 ಸ್ಟೆಪ್ ವೆರಿಫಿಕೇಷನ್ ಅನ್ನು ಆನ್ ಮಾಡ್ಕೊಳ್ಬೇಕು. ಅದನ್ನ ಯಾವ ರೀತಿ ಆನ್ ಮಾಡೋದು, ಜಸ್ಟ್ ಏನಿಲ್ಲ, ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿದ್ದೀನಿ. ಜಸ್ಟ್ ಏನು ಮಾಡ್ಕೊಳ್ಳಿ, ನಿಮ್ಮ ವಾಟ್ಸಪ್ ಓಪನ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಕೌಂಟ್ ಸೆಂಟರ್ ಇರುತ್ತೆ. ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಇರ್ತದಲ್ಲ, ಜಸ್ಟ್ ಇದನ್ನೇನಿದೆಲ್ಲ ಇದನ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ಇಲ್ಲಿ ಏನು ಮಾಡ್ಕೋಬೇಕು, ಎಕ್ಸಾಂಪಲ್ ನೀವು ಒಂದು ಪಿನ್ ಸೆಟ್ ಮಾಡ್ಕೋಬೇಕು. ಈಗ ಎಕ್ಸಾಂಪಲ್ ನಾವು ಏನು ಮಾಡ್ತೀವಿ, ಒಂದು ಪಿನ್ ಸೆಟ್ ಮಾಡಿದ್ದೀನಿ. ಈಗ ನಾನು ನಿಮಗೆ ಬ್ಲರ್ನಾಗಿ ತೋರಿಸ್ತಾ ಇರ್ತೀನಿ. ಜಸ್ಟ್ ಓಕೆ. ಇಲ್ಲಿ ಏನು ಮಾಡ್ಕೋ, 6 ಡಿಜಿಟ್ ಒಂದು ಪಿನ್ ಸೆಟ್ ಮಾಡ್ಕೊಳ್ಳಿ. ನೀವು ಏನಾದರೂ ಪಿನ್ ಸೆಟ್ ಮಾಡಿದರೆ ಏನಾಗುತ್ತೆ, 2 ಸ್ಟೆಪ್ ವೆರಿಫಿಕೇಷನ್ ಆನ್ ಆದರೆ ಯಾರೇ ನಿಮ್ಮೊಂದು ವಾಟ್ಸಪ್ ಲಾಗಿನ್ ಮಾಡೋಕೆ ಹೋದರೂ ಕೂಡ ಆ 2 ಸ್ಟೆಪ್ ವೆರಿಫಿಕೇಷನ್ ನಿಮಗೆ ಒಂದು OTP ಕೇಳುತ್ತೆ. ಇಲ್ಲಾಂದ್ರೆ ನೀವು ಏನು ಪಿನ್ ಸೆಟ್ ಮಾಡಿರ್ತಾರೆ ಆ ಪಿನ್ ಕೇಳುತ್ತೆ. ಆ ಪಿನ್ ಹಾಕಲಿಲ್ಲ ಅಂದರೆ ನಿಮ್ಮೊಂದು ವಾಟ್ಸಪ್ ಯಾರು ಕೂಡ ಲಾಗಿನ್ ಮಾಡೋಕ್ಕಾಗಲ್ಲ. ಇದು ತುಂಬ ಬೆನಿಫಿಟ್ಸ್ ಇರುತ್ತೆ, ತುಂಬ ಯೂಸ್ಫುಲ್ ಆಗುತ್ತೆ. ಈ ಒಂದು ಸೆಟ್ಟಿಂಗ್ ಕೂಡ ಮಾಡ್ಕೊಳ್ಳಿ. ಇದು ತುಂಬ ಬೆನಿಫಿಟ್ಸ್, ತುಂಬ ಯೂಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಇದರಲ್ಲಿ ಮತ್ತೊಂದು ಸೆಟ್ಟಿಂಗ್ ಯಾವುದಪ್ಪ ಅಂದ್ರೆ, ನಿಮಗೆ ಇಲ್ಲಿ ನಿಮಗೆ ಪಾಸ್ಕಿ ಅಂದರೆ ಪಾಸ್ಕಿ ಅಂತ ಒಂದು ಆಪ್ಷನ್ ಇದೆ. ಇದನ್ನು ಕೂಡ ನೀವು ಆನ್ ಮಾಡ್ಕೊಳ್ಬೇಕು. ಇದನ್ನ ಆನ್ ಮಾಡ್ಕೊಳ್ಳಿ ಜಸ್ಟ್ ಇಲ್ಲ, ಈ ಕ್ರಿಯೇಟ್ ಇದ್ರ ಮೇಲೆ ಪಾಸ್ಕಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಒಂದು ಇಲ್ಲಿ ಪಾಸ್ಕಿ ಅನ್ನೋದು ನೀವು ಒಂದು ಕ್ರಿಯೇಟ್ ಮಾಡ್ಕೊಳ್ಬೇಕು. ಜಸ್ಟ್ ಕ್ರಿಯೇಟ್ ಮಾಡಿ ನೀವು ತಂಬ ಇದೇನಿಲ್ಲ, ಇಲ್ಲಿ ನೀವು ಜಸ್ಟ್ ಒಂದು ತಂಬ ಕೊಟ್ಟರೆ ಸಾಕು, ನಿಮ್ಮ ಪಾಸ್ಕಿ ಅನ್ನೋದು ಆಟೋಮೆಟಿಕ್ ಆಗುತ್ತೆ. ಇದನ್ನು ಕೂಡ ಮಾಡ್ಕೊಳ್ಳಿ. ಪಾಸ್ಕಿ ಮಾಡಿದರೆ ಏನಾಗುತ್ತೆ, ಯಾರೇ ನಿಮ್ಮೊಂದು ವಾಟ್ಸಪ್ ಯಾರೂ ಕೂಡ ಲಾಗಿನ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಿಮ್ಮ ಪಾಸ್ಕಿ ಇರುತ್ತೆ. ಆ ಪಾಸ್ಕಿ ಮೂಲಕ ಸ್ಕ್ಯಾನ್ ಮಾಡಿ ಈ ರೀತಿ ಮಾಡಬೇಕಾಗುತ್ತೆ. ಮೇನ್ ಇಂಪಾರ್ಟೆಂಟ್ ಇದನ್ನು ಕೂಡ ಅಂದರೆ ಇದನ್ನು ಕೂಡ ಬಿಡಬೇಡಿ, ಇದನ್ನು ಮಾಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಪಾಸ್ಕಿ 2 ಸ್ಟೆಪ್ ವೆರಿಫಿಕೇಷನ್. ಇದು ಮೇನ್ ಇಂಪಾರ್ಟೆಂಟ್ ಸೆಟ್ಟಿಂಗ್. ಇದು ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ನಿಮಗೆ ಮೊದಲನೇ ಸೆಟ್ಟಿಂಗ್ ಯಾವುದೋ 2 ಸ್ಟೆಪ್ ವೆರಿಫಿಕೇಷನ್, ಅದರಲ್ಲಿ ಮತ್ತೊಂದು ಸೆಟ್ಟಿಂಗ್ ಪಾಸ್ಕಿ ಅಂತ ಹೇಳಿದೆ. ಇನ್ನು ನೆಕ್ಸ್ಟ್ 2ನೇ ಸೆಟ್ಟಿಂಗ್ ಬಂದ್ಬಿಟ್ಟು ಏನಪ್ಪ, ನೀವೇನು ಮಾಡಬೇಕು, ಈ ಅನ್ನೋನ್ ನಂಬರ್ ಕಾಲ್ಸ್ ಅನ್ನೋದು ಮ್ಯೂಟ್ ಮಾಡಬೇಕು. ಮ್ಯೂಟ್ ಮಾಡ್ಬೇಕಾದ್ರೆ ಜಸ್ಟ್ ಯಾವ ರೀತಿ ಮಾಡೋದು ಅನ್ನೋದು ತುಂಬ ಸಿಂಪಲ್, ಏನು ಮಾಡೋಂಗಿಲ್ಲ. ನೀವು ವಾಪಸ್ ಏನು ಮಾಡಬೇಕು, ಜಸ್ಟ್ ನಿಮ್ಮೊಂದು ವಾಟ್ಸಪ್ ಓಪನ್ ಮಾಡಬೇಕು. ಈಗ ನೋಡಿ ಪಾಸ್ಕಿ ಕೇಳ್ತದೆ, ನಾನು ವಾಟ್ಸಪ್ ಓಪನ್ ಮಾಡ್ಬೇಕಾದ್ರೆ ಪಿನ್ ಕೇಳ್ತದೆ ನೋಡಿ. ಈಗ ಸೆಟ್ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ 2 ಸ್ಟೆಪ್ ವೆರಿಫಿಕೇಷನ್. ಓಕೆ. ಇವಾಗ ನೀವು ಈ ಸೆಟ್ಟಿಂಗ್ ಮಾಡ್ಬೇಕಾದ್ರೆ ಅನ್ನೋನ್ ನಂಬರ್ ಮ್ಯೂಟ್ ಮಾಡಬೇಕು. ಯಾರದೇ ಅನ್ನೋನ್ ನಂಬರ್ ನಮಗೆ ಕಾಲ್ ಬರಬಾರ್ದಪ್ಪ, ಏನು ಮಾಡಬೇಕು, ಜಸ್ಟ್ ಏನಿಲ್ಲ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ರವೇಶ ಅಂತ ಒಂದು ಆಪ್ಷನ್ ಇದೆ. ಪ್ರವೇಶ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತೆಳಗಡೆ ಸ್ವೈಪ್ ಮಾಡಿ, ಇಲ್ಲಿ ಒಂದು ಕಾಲ್ಸ್ ಅಂತ ಆಪ್ಷನ್ ಇದೆಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿದೆ ನೋಡಿ, ಇಲ್ಲಿ ಸೀನ್ ಅನ್ನೋನ್ ನಂಬರ್ ಕಾಲ್ಸ್ ಅಂತೆಲ್ಲ ಇದೆ. ಇದನ್ನ ಆನ್ ಮಾಡ್ಕೊಳ್ಬೇಕು. ಇದನ್ನ ಏನಾದರೂ ಆನ್ ಮಾಡಿದರೆ ಏನಾಗುತ್ತೆ, ಯಾರೇ ಅನ್ನೋನ್ ನಂಬರ್ದವ್ರು ಅಂದರೆ ಅನ್ನೋನ್ ನಂಬರಿಂದ ನಿಮ್ಗೆ ಯಾವುದೇ ರೀತಿ ವಾಟ್ಸಪ್ನಲ್ಲಿ ಕಾಲ್ ಬರಲ್ಲ, ಬಂದರೂ ಕೂಡ ನಿಮಗೆ ತೋರಿಸಲ್ಲ. ವಾಟ್ಸಪ್ದವ್ರು ಏನು ಮಾಡ್ತಾರೆ ಅಂತ ಅಲ್ಲೇ ತಡಿತಾರೆ. ಯಾಕೆ ಅವನಿಗೆ ಕಾಲ್ ಮಾಡ್ತಾರೆ ಅಂತ ಕೇಳ್ತಾರೆ ಅಂದ್ರೆ ಕೇಳಲ್ಲ, ಅವ್ರು ಏನು ಮಾಡ್ತಾರೆ, ಬಂದ್ ಮಾಡ್ತಾರೆ. ಈ ಒಂದು ಸೆಟ್ಟಿಂಗ್ ಕೂಡ ತುಂಬ ಇಂಪಾರ್ಟೆಂಟ್. ಇದನ್ನು ಮಾಡ್ಕೊಳ್ಳಿ. ಇದರಿಂದ ತುಂಬ ಬಚಾವಾಗುತ್ತಾರೆ, ತುಂಬ ಯೂಸ್ಫುಲ್ ಆಗುತ್ತೆ, ನಿಮಗೆ ಬೆನಿಫಿಟ್ಸ್ ಕೂಡ ಆಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಸೆಕೆಂಡ್ ಸೆಟ್ಟಿಂಗ್. ಇನ್ನು ಥರ್ಡ್ ಸೆಟ್ಟಿಂಗ್ ಬಂದ್ಬಿಟ್ಟು ಏನಂದರೆ, ನಿಮ್ಮ ಒಂದು ವಾಟ್ಸಪ್ ನೀವು ಏನಕ್ಕೆ ಒಂದು ಚೆಕ್ ಮಾಡಬೇಕು. ಮೇಲೆ ಏನಂದರೆ, ನಿಮ್ಮ ಒಂದು ವಾಟ್ಸಪ್ ಯಾರಾದರೂ ಲಿಂಕ್ ಅಂದರೆ ನಿಮ್ಮ ಒಂದು ವಾಟ್ಸಪ್ ಯಾರಾದರೂ ನಿಮ್ಮ ಒಂದು ವಾಟ್ಸಪ್ ಲಿಂಕ್ ಮಾಡ್ಕೊಂಡ್ರೆ, ವೆಬ್ ಸ್ಕ್ಯಾನ್ ಮಾಡ್ಕೊಂಡಿದ್ರೆ, ಯಾರಾದರೂ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಾದರೂ ಮಾಡಿದಾರೆ, ಏನು ಮಾಡಿದಾರೆ ಎಲ್ಲ ನೀವು ಚೆಕ್ ಮಾಡಲೇಬೇಕು. ಏನು ಮಾಡ್ಬೇಕಂದ್ರೆ ತುಂಬ ಸಿಂಪಲ್. ಈ ಸೆಟ್ಟಿಂಗ್ ಮೇಲೆ ಚೆಕ್ ಮಾಡಿ. ಪ್ರತಿ ವಾರಕ್ಕೆ ಯಾರಿಗೆ ಮೊಬೈಲ್ ಕೊಟ್ಟರೆ ಏನೇ ಮಾಡಿದ್ರು ಕೂಡ ಮೇಲೆ ಚೆಕ್ ಮಾಡಬೇಕು. ಈ ಸೆಟ್ಟಿಂಗ್ ಯಾವುದಪ್ಪ ಅನ್ನೋದು ಜಸ್ಟ್ ಏನಿಲ್ಲ, ನಿಮ್ಮ ವಾಟ್ಸಪ್ ಓಪನ್ ಮಾಡಿದ ತಕ್ಷಣ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಲಿಂಕ್ಡ್ ಡಿವೈಸ್ ಅಂತ ಆಪ್ಷನ್ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಚೆಕ್ ಮಾಡಬೇಕು. ಈಗ ನನ್ನ ಹತ್ರ ಆಲ್ರೆಡಿ ಇಲ್ಲಿ ಇದೆ ನೋಡಿ, iOS ಅಂತ ಇದೆ. ಇದೇನಿದೆ, ನಾನು ಐಫೋನ್ ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ನಿಮ್ಗೆ ಏನು ಬರಬೇಕು, ವಿದೌಟ್ ಯಾವುದೇ ರೀತಿ ಡಿವೈಸ್ ಇರಬಾರ್ದು. ಈಗ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ, ಏನಾದರೂ ಒಂದು ವೇಳೆ ಇದ್ದರೆ ನೀವು ಏನು ಮಾಡಬೇಕು, ಜಸ್ಟ್ ಯಾರಾದರೂ ನಿಮ್ಮ ಈ ಕ್ರೋಮ್ ಆಗಿರ್ಬೋದು, ಅಂದರೆ ಲ್ಯಾಪ್ಟಾಪ್ ಆಗಿರ್ಬೋದು, ಎಲ್ಲೋ ನಿಮಗೆ ಗೊತ್ತಿಲ್ಲ ಏನಾದರೂ ಸ್ಕ್ಯಾನ್ ಮಾಡ್ಕೊಂಡು ಲಾಗಿನ್ ಆಗಿದ್ರೆ ನೀವೇನು ಮಾಡ್ಬೋದು, ಇಲ್ಲೇ ಲಾಗೌಟ್ ಮಾಡ್ಬೋದು. ಯಾವ ಟೈಮಲ್ಲಿ ಲಾಗಿನ್ ಆಗಿದ್ದಾರೆ, ಏನಾಗಿದ್ದಾರೆ ಎಲ್ಲ ತೋರಿಸ್ತೆ. ಇದನ್ನು ನೀವು ಲಾಗೌಟ್ ಕೂಡ ಮಾಡ್ಕೊಳ್ಬೋದು. ಯಾವ ರೀತಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಲಾಗೌಟ್ ಆಪ್ಷನ್ ಅಲ್ಲ, ಜಸ್ಟ್ ಲಾಗೌಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಆಟೋಮೆಟಿಕ್ ನಿಮ್ಮೊಂದು ವಾಟ್ಸಪ್ ಯಾರ ಹತ್ತಿರ ಲಾಗಿನ್ ಇದ್ದರೆ ಆಟೋಮೆಟಿಕ್ ಲಾಗೌಟ್ ಆಗುತ್ತೆ. ಇದು ಕೂಡ ತುಂಬ ಬೆನಿಫಿಟ್ಸ್ ಆಗುತ್ತೆ, ತುಂಬ ಯೂಸ್ ಆಗುತ್ತೆ. ಇದು ತುಂಬ ಬೆನಿಫಿಟ್ಸ್ ಆಗುತ್ತೆ. ಈ ಸೆಟ್ಟಿಂಗ್ ಕೂಡ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನಿಮಗೆ ಕೊನೆಯ ಸೆಟ್ಟಿಂಗ್ ಬಂದ್ಬಿಟ್ಟು ಯಾವುದಪ್ಪ ಅನ್ನೋದು ತುಂಬ ಸಿಂಪಲ್. ನೀವು ಸೆಕ್ಯೂರಿಟಿ ನೋಟಿಫಿಕೇಷನ್ ಅನ್ನೋದೊಂದು ಆನ್ ಮಾಡಬೇಕು. ಇದನ್ನ ಆನ್ ಮಾಡಿದರೆ ನಿಮಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ಯಾರೇ ಒಂದು ಏನೇ ಪರ್ಸನಲ್ ಏನೇ ಆಗ್ತಾದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದರಿಂದ ನಿಮಗೆ ಸೇಫ್ ಆಗುತ್ತೆ. ಮುಂದೆ ಯಾರೇ ಏನೋ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಈ ನಮ್ಮ ವಾಟ್ಸಪ್ಪಲ್ಲಿ ಇದನ್ನ ಆಗ್ತಾಯಿದೆ, ಅದನ್ನ ಆಗ್ತಾಯಿದೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಸೆಟ್ಟಿಂಗ್ ನೀವು ಆನ್ ಮಾಡ್ಕೊಳ್ಳಿ. ಇದನ್ನ ಆನ್ ಮಾಡೋಕೆ ಜಸ್ಟ್ ಏನೂ ಅಲ್ಲ, ಮತ್ತೆ ನಿಮ್ಮೊಂದು ವಾಟ್ಸಪ್ ಓಪನ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಏನೂ ಮಾಡೋದು ಬೇಕಾಗಿಲ್ಲ, ಪ್ರವೇಶ ಅಂತ ಆಪ್ಷನ್ ಇದೆಯಲ್ಲ, ಜಸ್ಟ್ ಪ್ರವೇಶ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ತೋರಿಸಲ್ಲ, ಇಲ್ಲಿಲ್ಲ. ಅದು ಎಲ್ಲಿದ್ದಾಗಿದ್ರೆ ಏನೂ ಇಲ್ಲ. ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೆಕ್ಯೂರಿಟಿ ನೋಟಿಫಿಕೇಷನ್ ಅಂತೆಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದೇನಿದೆಲ್ಲ ಇದನ್ನ ಆನ್ ಮಾಡ್ಕೊಳ್ಳಿ. ಇದು ಟರ್ನ್ ಆನ್ ಮಾಡ್ಕೊಳ್ಳಿ. ಈಗ ಟರ್ನ್ ಆನ್ ನಾನು ಮಾಡಿದ್ದೀನಿ, ನೀವು ಕೂಡ ಈ ರೀತಿ ಟರ್ನ್ ಆನ್ ಮಾಡ್ಕೊಳ್ಳಿ. ಏನಾದರೂ ನೀವು ಟರ್ನ್ ಆನ್ ಅಂದರೆ ಈ ಸೆಟ್ಟಿಂಗ್ ನೀವು ಆನ್ ಮಾಡಿದರೆ ಏನಾಗುತ್ತೆ, ಯಾರೇ ನಿಮಗೆ ಏನೇ ಆದರೂ ಒಂದು ಸ್ವಲ್ಪ ಏನೋ ಸಮಸ್ಯೆ ಅಂದರೆ ವಾಟ್ಸಪ್ದಾಗ ಕಂಡು ಬಂದರೆ ಡೈರೆಕ್ಟಾಗಿ ನಿಮ್ಮ ನೋಟಿಫಿಕೇಷನ್ ಕಳಿಸ್ತಾರೆ. ಇದರಿಂದ ತುಂಬ ಬೆನಿಫಿಟ್ಸ್ ಆಗುತ್ತೆ, ತುಂಬ ಯೂಸ್ಫುಲ್ ಕೂಡ ಆಗುತ್ತೆ, ತುಂಬ
ಇದನ್ನು ಕೂಡ ಆಗುತ್ತೆ. ಇದರಿಂದ ತುಂಬ ಬೆನಿಫಿಟ್ಸ್ ಆಗುತ್ತೆ. ಈಗ ನಾನು ನಿಮಗೆ ಏನಲ್ಲ ಈ ಟೋಟಲಾಗಿ ಈ 4 ಸೆಟ್ಟಿಂಗ್ ಕಂಪಲ್ಸರಿ ನೀವು ಮಾಡಲೇಬೇಕು. ಏನಾದರೂ ಒಂದು ವೇಳೆ ನೀವು ಮಾಡಲಿಲ್ಲ ಅಂದರೆ ನಿಮ್ಮ ವಾಟ್ಸಪ್ಪು ಹೋಯ್ತು, ಇನ್ನೊಬ್ರು ಯಾರೋ ಏನೋ ಮಾಡಿದಾರೆ ಅಂತ ತಿಳ್ಕೊಬೇಕು. ವಾಟ್ಸಪ್ ಯಾಕಾಯಿತು ಅದ್ರ ಬಟ್ ವಾಟ್ಸಪ್ನಿಂದ ನಿಮ್ಮ ಜೀವನ ಎಷ್ಟೋ ಜನ ನಮ್ಮ ಲೇಡೀಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಚಾಟಿಂಗ್ ಇರುತ್ತೆ, ಪರ್ಸನಲ್ ಫೋಟೋ ಇರುತ್ತೆ. ಅದಷ್ಟೇ ಅಲ್ಲ, ನಿಮ್ಮ ಅಕೌಂಟ್ಗಳು ಬ್ಯಾಲೆನ್ಸ್ ಜೀರೋ ಆಗುತ್ತೆ, ಬ್ಲ್ಯಾಕ್ ಮೇಲ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ. ಏನಾದರೂ ಒಂದು ವೇಳೆ ಆಗಿದ್ದರೆ ಏನು ಮಾಡ್ಬೇಕಾದ್ರೆ ಸೈಬರ್ ಕ್ರೈಮಿಗೆ ಒಂದು ರಿಪೋರ್ಟ್ ಮಾಡಿ ಕಂಪ್ಲೇಂಟ್ ಮಾಡಿ. ಇಲ್ಲಪ್ಪ ಅಂದರೆ ಏನೋ ನಮಗೆ ಬ್ರದರ್ ಈ ರೀತಿ ಆಗ್ತದೆ, ಬ್ಲ್ಯಾಕ್ ಮೇಲ್ ಮಾಡೋದು ಏನು ಮಾಡ್ತಾಯಿದ್ರೆ ಪೊಲೀಸರಿಗೆ ಕಾಂಟ್ಯಾಕ್ಟ್ ಮಾಡಿ ಆ ಸೈಬರ್ ಕ್ರೈಮ್ ರಿಪೋರ್ಟ್ ಮಾಡಿ. ಇಲ್ಲ ಬ್ರದರ್ ನನಗೆ ಆಗಬಾರ್ದಪ್ಪ ಅಂದರೆ ಈ ಸೆಟ್ಟಿಂಗ್ ಮಾಡ್ಕೊಳ್ಬೇಕು. ಈ ಸೆಟ್ಟಿಂಗ್ ಮಾಡಿದರೆ ಯಾರೂ ಏನೂ ಮಾಡೋಕ್ಕಲ್ಲ. ಎಕ್ಸಾಂಪಲ್ ನನಗೆ ಒಂದು ವಾಟ್ಸಪ್ ಫೋಟೋ ಹಾಕಿರ್ತೀನಿ ಜಸ್ಟ್, ಅಂದರೆ ನಮ್ಮ ಫ್ರೆಂಡ್ ಅಂತ ಏನಿಲ್ಲ ಅವ್ರದ್ದು, ನಾನು ನಿಮಗೆ ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಜಸ್ಟ್ ಅವ್ರ ಫೋಟೋ ಹಾಕಿರ್ತೀನಿ ನೋಡಿ. ಅವ್ರಿಗೆ ಎಕ್ಸಾಂಪಲ್ ಬಂದ್ಬಿಟ್ಟು ಸರಿಯಾಗಿ ಕನ್ನಡ ಚಾಟ್ ಮಾಡ್ಬೇಕಾರೆ ಹಿಂದೆ ಮುಂದೆ ನೋಡ್ತಾರೆ. ಅದು ಬಟ್ ಅವ್ನು ನೋಡಿ ಹಿಂದಿಯಲ್ಲಿ ಚಾಟ್ ಮಾಡಿದೆ ನೋಡಿ, ಏಕ ಮದದ ಕರೋ ಸಾತು ಅಂತ ಕೊಟ್ಟಿದ್ದಾರೆ. ಈ ರೀತಿ ಕಳಿಸಿದ್ದಾರೆ ನೋಡಿ, ಈ ರೀತಿ ಅಪ್ಲಿಕೇಶನ್ ಕಳಿಸಿದ್ದಾರೆ. ಮತ್ತು ಕಾಲ್ ಕೂಡ ಮಾಡಿದ್ದಾರೆ ಆ್ಯಕ್ಚುಲಿ ಅವರು. ಈ ರೀತಿ ಮೆಸೇಜ್ ಕಳಿಸಿದ್ದಾರೆ, ಹಿಂದಿಯಲ್ಲಿ ಕಳಿಸಿದ್ದಾರೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋ ಅಂತೆಲ್ಲ ಬಂದುಬಿಟ್ಟು. ಅವನಿಗೆ ಕಾಲ್ ಮಾಡಿ ಕೇಳಿದ್ರೆ ಏನಾದರೂ ನನ್ನ ವಾಟ್ಸಪ್ ಆಯಿತು, ಅವನೇ ಈಗ ಹೇಳಿದ್ನಲ್ಲ ಸ್ಟಾರ್ಟಿಂಗ್, ಅವನೇ ನೋಡಿ. ಅದಕ್ಕೋಸ್ಕರ ದಯವಿಟ್ಟು ಯಾವುದೋ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್, ಯಾವುದೇ ಒಂದು ರಿಚಾರ್ಜ್ ಅಪ್ಲಿಕೇಶನ್, ಫ್ರೀ ರಿಚಾರ್ಜ್, ಆ ರಿಚಾರ್ಜ್, ಈ ರಿಚಾರ್ಜ್, ಯಾವುದೊಂದು 108 ಮೆಸೇಜ್ ಬಂದರೂ ಕೂಡ ಯಾವುದ್ರ ಮೇಲೆ ಕ್ಲಿಕ್ ಮಾಡಿ ಬಿಡಬೇಡಿ, ಮಾಡಲೇಬೇಡಿ. ಏನಾದರೂ ಒಂದು ವೇಳೆ ಮಾಡಿದರೆ ಹೋಯ್ತು, ಎಲ್ಲ ಹೋಯ್ತು ಅಂತ ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಈಗಿನ ದಿನಮಾನದಲ್ಲಿ ಸೋಷಿಯಲ್ ಮೀಡಿಯಾ ತುಂಬ ಎಚ್ಚರಿಕೆ. ವಾಟ್ಸಪ್ ಅನ್ನೋದು ಎಲ್ಲರೂ ಕೂಡ ಯೂಸ್ ಮಾಡ್ತೀವಿ, ಆದರೆ ಬಟ್ ಆ ವಾಟ್ಸಪ್ನಿಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅದು ನಿಮಗೆ ಇಂಪಾರ್ಟೆಂಟ್ ಗೊತ್ತಿರಲೇಬೇಕು. ನಿಮ್ಮ ವಾಟ್ಸಪ್ ನಿಮ್ಮ ಕೈಯಲ್ಲಿದೆ, ಸೇಫಾಗಿ ಈಗ ಹೇಳಿದ್ಮೇಲೆ ಈ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಏನಾದರೂ ಒಂದು ವೇಳೆ ಯಾಕಾಗಿದ್ರೆ ಏನು ಮಾಡಿ, ಮತ್ತೆ ಆ ವಾಟ್ಸಪ್ ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಲಾಗಿನ್ ಅಂದರೆ ಆಟೋಮೆಟಿಕ್ ಆಗುತ್ತೆ. ಮತ್ತು ಈ 2 ಸ್ಟೆಪ್ ವೆರಿಫಿಕೇಷನ್ ಮಾಡ್ಕೊಳ್ಳಿ, ಸೇಫ್ ಆಗಿರುತ್ತೆ. ಯಾರೂ ಲಾಗಿನ್ ಮಾಡೋಕ್ಕಾಗಲ್ಲ, ಪಾಸ್ಕಿ ಈ ರೀತಿ ಮಾಡಿದರೆ ಯಾರೂ ಏನೂ ಟಚ್ ಮಾಡೋಕ್ಕಾಗಲ್ಲ. ಆದರೆ ಬಟ್ ಲಿಂಕ್ ಮೇಲೆ ಕ್ಲಿಕ್ ಹೋಗ್ಬೇಡಿ. ಇನ್ನೊಬ್ಬರ ಕೈಯಲ್ಲಿ ಮೊಬೈಲ್ ಕೊಡ್ಬೇಕಾದ್ರೆ ಹಿಂದೆ ಮುಂದೆ ನೋಡಿ ಆಲೋಚನೆ ಮಾಡಿ ಮೊಬೈಲ್ ಕೊಡಿ. ಏನಲ್ಲ, ತುಂಬ ಸಿಂಪಲ್. ಈಗ ನಮಗೆ ಈ ಒಂದು ಹೇಳಿದ್ರೆ ಈ ವಾಟ್ಸಪ್ಪಲ್ಲಿ ನಡೆಯುವಂಥ ಸ್ಕ್ಯಾಮ್ ತುಂಬ ನಡೀತಿದೆ. ಇದೆಲ್ಲ ಹೊಸ ಅವರು ದಾರಿ ಕಂಡು ಹಿಡಿತಾ ಇದ್ದಾರೆ. ಅದಕ್ಕೋಸ್ಕರ ಈ ಪೊಲೀಸು, ಸೈಬರ್ ಕ್ರೈಮು, ನೋಟಿಫಿಕೇಷನು, ನಿಮ್ಮ ಮೇಲೆ ಕೇಸ್ ಆಗಿದೆ, ಅದಾಗಿದೆ, ಇದೆ ತುಂಬ 108 ಮಾಡ್ತಾಯಿದ್ದಾರೆ. ಯಾವುದೂ ಭಯ ಪಡಬೇಡಿ, ಎದ್ರ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ, ಯಾರಿಗೂ ಕೂಡ ಮೊಬೈಲ್ ಕೊಡಬೇಡಿ ಅಂತ ನನ್ನ ರಿಕ್ವೆಸ್ಟ್. ನಿಮ್ಮ ಇಷ್ಟ ಕೊಡ್ಬೋದು, ಆದ್ರೆ ಬಟ್ ನನ್ನ ರಿಕ್ವೆಸ್ಟ್ ಕೊಡೋಕ್ಕಿಂತ ಮುಂಚೆ ಹಿಂದೆ ಮುಂದಿನ ಸ್ವಲ್ಪ ನೋಡಿ ಆನಂತರ ಕೊಡಿ ಅಂತ ಹೇಳ್ತಾ, ಏನಲ್ಲ ತುಂಬ ಸಿಂಪಲ್. ನನಗೆ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲರಿಗೂ ಹೇಳ್ಬೇಕ್ರಿ, ವಿಡಿಯೋ ಸ್ವಲ್ಪ ಲೆಂತ್ ಆಯಿತು, ಆದರೆ ಬಟ್ ಏನು ಮಾಡೋದು, ನಿಮಗೋಸ್ಕರ ವಿಡಿಯೋ ಮಾಡಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ತಾ ಪ್ರತಿಯೊಬ್ಬ ಕನ್ನಡ ಟೆಕ್ನಿಕ್ಸ್ ಫ್ಯಾಮಿಲಿಸಲ್ಲೂ ಕೂಡ ಜೀವನ ಮಾತ್ರ ಮತ್ತೆ ಶಕ್ತಿ ಎಷ್ಟು ಎಲ್ಲರಿಗೆ ಇದೇ ರೀತಿ ವಿಡಿಯೋ ಮಾಡ್ತಾಯಿತ್ತು. ನಿಮ್ಮ ಪ್ರೀತಿ ಸದಾಕಾಲ ನನ್ನ ಮೇಲೆ ಇರಲಿ. ಯಾವ ತಿಳಿಸಿತ್ತು ವಿಡಿಯೋ ಚಿಕ್ಕದಾಗಿ ಕಮೆಂಟ್ ಹಾಕೋದು ಮರಿಬೇಡಿ ಅಂತ ಪ್ರತಿಯೊಬ್ಬರು ಕೂಡ ಜೀವನ ಮಾತ್ರ ಮತ್ತೆ ಶಕ್ತಿ ಎಷ್ಟು ಎಲ್ಲರೂ ಬಾಯ್.